ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒರಿಜಿನಲ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಪ್ಲಸ್ ಪರೀಕ್ಷಾ ಬದಲಾವಣೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವೆಲ್ಲ ಸ್ನೇಹಿತರು ನೋಡ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ಸ್ನೇಹಿತರು ಈ ಡ್ರಾಫ್ಟ್ ರೂಲ್ಸ್ ಸಂಬಂಧಪಟ್ಟಾಗಿರ್ತಕ್ಕಂತಹ ಹಲವಾರು ಆಗಿರ್ತಕ್ಕಂತಹ ಸ್ನೇಹಿತರು ಆಬ್ಜೆಕ್ಷನ್ ಹಾಕಿದ್ರು. ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಪೇಪರ್ಗಳನ್ನು ಏನ್ ಮಾಡಿದರು ಅಂದ್ರೆ ಈ ಶಿಕ್ಷಕರ ನೇಮಕಾತಿಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಎಕ್ಸಾಮ್ಗಳಿಗೂ ಪೇಪರ್ 3 ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಕೆಲವೊಂದು ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟ ಸಂದರ್ಭ ಇರ್ತಕ್ಕಂತಹ ಅವರು ಡ್ರಾಫ್ಟ್ ರೂಲ್ಸ್ ನಲ್ಲಿ ಆಬ್ಜೆಕ್ಷನ್ ಅವ್ರು ಏನ್ ಮಾಡಿದ್ರು, ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರು ಲೆಟರ್ ಬರೆದು ಹಾಕಿದ್ರು. ಇವನ್ನೆಲ್ಲ ಗಮನಿಸಿದಾಗ ಆ ಇಲಾಖೆವಾರು ಏನ್ ಮಾಡಿದಪ್ಪ ಅನ್ನೋದಾದ್ರೆ ಅಬ್ಜೆಕ್ಷನ್ ಲಿಸ್ಟ್ ಅನ್ನು ನೋಡಿದ್ದಾರೆ. ಪ್ಲಸ್ ಏನಪ್ಪಾ ಅನ್ನೋದಾದ್ರೆ ನೋಟಿಫಿಕೇಶನ್ ಬೇಗನೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಚಿಂತನೆ ಮಾಡಿದ್ದಾರೆ. ಅಂದ್ರೆ ಈ ಬರೆದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳ ಒಂದು ಅಬ್ಜೆಕ್ಷನ್ ಆಗಿರ್ಬೋದು ಮತ್ತು ಈ ಅಭ್ಯರ್ಥಿಗಳ ಏನು ಸಂಘಟನೆಯಿಂದ ಏನ್ ಮಾಡಿದ್ರು, ಸೊ ಅವರು ಹೋರಾಟದಿಂದ ಪ್ರತಿಫಲವಾಗಿ ಅವ್ರು ಏನ್ ಮಾಡಿದ್ರೆ ಪರೀಕ್ಷೆಯಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಪ್ಲಸ್ ಬೇಗನೆ ನೋಟಿಫಿಕೇಶನ್ ಮಾಡಬೇಕು ಆಗಸ್ಟ್ ತಿಂಗಳೊಳಗೆ, ಅಂದ್ರೆ ಆಗಸ್ಟ್ 1 ಅಥವಾ ಫಸ್ಟ್ ವೀಕ್ ನಲ್ಲಿ ನಾವು ನೋಟಿಫಿಕೇಶನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಚಿಂತನೆಯನ್ನು ನಡೆಸ್ತಿದ್ದಾರೆ. ಹಾಗಾಗಿ ನೋಡ್ಬೋದು, ಎಲ್ಲ ಸ್ನೇಹಿತರು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಬ್ಜೆಕ್ಷನ್ ಏನ್ ಕಳಿಸಿದ್ರು ಅದಕ್ಕೆ ಪ್ರತಿಫಲವಾಗಿ ಚೇಂಜಸ್ ಆಗುತ್ತೆ. ಈಗ ನೋಡ್ಬೋದು, ಅಲ್ಲಿ ಮಿನಿ KS ಪೇಪರ್ ತರ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಗ್ರೂಪ್ A-B ಎಕ್ಸಾಮ್ ನಡೆಸ್ತಿರ್ತಾರಲ್ಲೋ, ಸೊ ಆ ಪರೀಕ್ಷೆ ರೀತಿಯಲ್ಲಿ ಇದನ್ನು ಶಿಕ್ಷಕರ ನೇಮಕಾತಿ ಅನ್ನೋದು ಗ್ರೂಪ್ C ಆಗುತ್ತೆ. ಸೊ ಈ ರೀತಿ ಪ್ಯಾಟರ್ನ್ ಇರೋದಿಲ್ಲ. ಈಗ ಅದರ್ ಸ್ಟೇಟ್ ಅಲ್ಲಿ ನೋಡಿದ್ರೆ ಎಲ್ಲ MCQ ಆಧಾರಿತವಾಗಿ ಶಿಕ್ಷಕರ ನೇಮಕಾತಿ ನಡೀತಿದೆ, ಮೇನ್ CET. ಹಾಗಾಗಿ ಅದೇ ರೀತಿ ನಮ್ಮ ಕರ್ನಾಟಕ ಸ್ಟೇಟ್ ನಲ್ಲೂ ಹಳೆ ಪದ್ಧತಿ ಏನಿತ್ತು ಈ MCQ ಆಧಾರಿತವಾಗಿ ಅದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ಗಳನ್ನು ನಡೆಸಿ ಅಂತ ಪ್ರತಿಭಟನೆ ಮಾಡುವ ಮೂಲಕ ಅವ್ರು ಏನ್ ಮಾಡಿದ್ರು, ಸೊ ಇಲಾಖೆವಾರು ಅದನ್ನ ಸ್ಪಷ್ಟಪಡಿಸಿದೆ, ನಾವು ಚೇಂಜಸ್ ಮಾಡಿ ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಹಾಗಾಗಿ ಇದರಲ್ಲಿ ಮೇನ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಕೆಲವೊಂದು ಬದಲಾವಣೆಗಳು ಖಂಡಿತವಾಗಿ ಆಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಈ HSTR ನೋಡ್ಬೋದು, 200 ಮಾರ್ಕ್ಸ್ಗೆ MCQ ಬತ್ತು, ಪೇಪರ್ 1 ಪೇಪರ್ 2. ಸೊ ಅದೇ ರೀತಿ ನಡೀತೆ ಅಂತ ನಾನು ಹೇಳ್ಬೋದು. ಕೆಲವೊಂದು ಅವ್ರು ಏನ್ ಬದಲಾವಣೆ ಡ್ರಾಫ್ಟ್ ರೂಲ್ಸ್ ಮತ್ತೆ ಅವ್ರು ಬಿಡ್ತಾರೆ, ನೋಡೋಣ ಅಲ್ಲಿ ಏನ್ ಕೆಲವೊಂದು ಬದಲಾವಣೆ ಆಗ್ತವೆ. ಅಂದ್ರೆ ನಮ್ಮ ಪ್ರಕಾರ ಈಗ ಪೇಪರ್ 3 ಏನಿದೆಯಲ್ಲೋ, ಸೊ ಅದನ್ನ ರಿಮೂವ್ ಮಾಡುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಏನಾದಿ ನಿಮ್ಮ ಅಧ್ಯಯನವನ್ನು ನೀವು ಸ್ಟಡಿ ಮಾಡಿ ಅವ್ರು ಏನೇ ಬದಲಾವಣೆ ಮಾಡಿದ್ರು, ಸೊ ನಿಮಗೇನಪ್ಪ ಅಂದ್ರೆ ನಿಮ್ಮ ಸಬ್ಜೆಕ್ಟ್ಗಳನ್ನು ನೀವು ಓದಿಕೊಳ್ಳಿ, ಎಕ್ಸ್ಪ್ಲೇನ್ ಆಗಿ ಓದ್ಕೊಳ್ಳಿ. ಅವ್ರು ಏನಾದ್ರು ಚೇಂಜಸ್ ಮಾಡಿದ್ರೆ ಸೊ ನೀವು ಚೇಂಜಸ್ ನಿಮ್ದೇನಿದೆ MCQ ಕೊಟ್ಟರು ಬರೀತೀರಾ. ಸೊ ಅದು ಏನ್ ಬರುತ್ತೆ ನೋಡೋಣ. ಅದು ಬಂದ ನಂತರ ಸೊ ಮೇನ್ ನೋಟಿಫಿಕೇಶನ್ ಅಲ್ಲಿ ಅವರು ಬದಲಾವಣೆ ಮಾಡೇ ಮಾಡ್ತಾರಂತ ನಾನು ಹೇಳ್ಬೋದು. ಹಾಗಾಗಿ ನೋಡ್ಬೋದು, ಎಲ್ಲಾ ಸ್ನೇಹಿತರು ನಮ್ಮಲ್ಲಿರ್ತಕ್ಕಂಥ PDF ನೋಟ್ಸ್ ಕೇವಲ 100 ರೂಪೀಸ್ಗೆ ನಿಮ್ ಸಬ್ಜೆಕ್ಟ್ ಯಾವುದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಆಗಿರ್ಬೋದು, GPST ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು, ಫಿಸಿಕಲ್ ಟೀಚರ್ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಯಾವುದೇ ಶಿಕ್ಷಕರ ನೇಮಕಾತಿ ಕ್ರೈ ಸ್ಕೂಲ್ಗಳಿಗೂ ಸಂಬಂಧಪಟ್ಟಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗಳಿಗೂ ಆಗಿರ್ಬೋದು, ಎಲ್ಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೇವಲ 100 ರೂಪೀಸ್ಗೆ ನಿಮಗೆ PDF ನೋಟ್ಸ್ಗಳು ನಿಮ್ಮ ಸಬ್ಜೆಕ್ಟಿಗೆ ಬರ್ತಕ್ಕಂಥ ಎಲ್ಲಾ ವಿಷಯಗಳು ಸಬ್ಜೆಕ್ಟ್ಗಳನ್ನು PDF ನೋಟ್ಸ್ಗಳು ನಾವು ಕಳಿಸ್ತಿದೀವಿ. ಹಾಗಾಗಿ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಪ್ಲಸ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ವಾಟ್ಸಪ್ ಗ್ರೂಪ್ ಮಾಡಿದೀವಿ. ಸೊ ಅದಕ್ಕೆ ಯಾರು ನೋಟ್ಸ್ ತಗೊಂತಾರೋ ಅವ್ರನ್ನಷ್ಟು ಜಾಯಿನ್ ಮಾಡಿಸಿ ಅವ್ರಿಗೆ ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಮಾಡುವ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಹಾಗಾಗಿ ನೀವು ಅದನ್ನ ಏನಪ್ಪಾ ಅಂದ್ರೆ ಕಡಿಮೆ ದರದಲ್ಲಿ ಈ ರೀತಿ ನಾವು ಮಾಡ್ತಿದ್ದೀವಿ, ಅದನ್ನ ನೀವು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ಈ 15,000 ಶಿಕ್ಷಕರ ನೇಮಕಾತಿ ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ನಿಮ್ಮ ಕನಸಿನ ಹುದ್ದೆಯನ್ನು ನೀವು ಇಟ್ಕೊಳ್ಳಿ. ಮತ್ತೆ ಎಷ್ಟು ವರ್ಷಗಳೊಮ್ಮೆ ನೋಟಿಫಿಕೇಶನ್ ಆಗುತ್ತೆ ಗೊತ್ತಿಲ್ಲ. ಈಗ ಏನಾದ್ರೂ ಇಯರ್ ನೋಟಿಫಿಕೇಶನ್ ಆಗುತ್ತೆ, ಎಕ್ಸಾಮ್ ಕೂಡ ಬರುತ್ತೆ. ಏನಪ್ಪಾ ಅನ್ನೋದಾದ್ರೆ ಸೊ ನೆಕ್ಸ್ಟ್ ನಾವು ಏನ್ ಮಾಡ್ಕೊಳ್ಳೋಣ ಅನ್ನೋದ್ರು ಚಿಂತನೆ ಬಿಡಿ. ಸೊ ಯಾರ್ಯಾರು B.Ed ಕಂಪ್ಲೀಟ್ ಮಾಡಿದ್ರು ಅಷ್ಟು ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನು ಬರೀರಿ. ಸೊ ನಿಮ್ಮ ಹಾರ್ಡ್ ವರ್ಕ್ ಮತ್ತು ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಹುದ್ದೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅನ್ನೋದಾದ್ರೆ ಸೊ ಎಲ್ಲ ಕಂಪ್ಲೀಟ್ ಸಿಲೆಬಸ್ ಮುಗಿಸಿ ನೋಟಿಫಿಕೇಶನ್ ಆದ ನಂತರ ಅಲ್ಲಿ ಕೇವಲ ಒಂದು 30-40 ದಿನ ಅಷ್ಟೇ ಸಿಗ್ಬೋದು. ಆ ಟೈಮ್ನಲ್ಲಿ ರಿವಿಷನ್ಗೆ ನೀವು ಇಟ್ಕೋಬೇಕಾಗುತ್ತದೆ. ಹಾಗಾಗಿ ಈಗಿರ್ತಕ್ಕಂಥ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ. ಏನೇನಿದೆಯೋ
ಸೊ GK ಆಗಿರ್ಬೋದು, ಪ್ರಚಲಿತ ಘಟನೆಗಳು. ಸೊ ನಾನೆಲ್ಲ ನೋಟ್ಸ್ ತಗೊಂಡ್ರೆ ಪ್ರಚಲಿತ ಘಟನೆ ಕಳಿಸ್ತಿದ್ದೀನಿ 6 ತಿಂಗಳಿಂದು. ಸೊ ಹಳೆ ಇರ್ತಕ್ಕಂಥ ಇಯರಿಂದು ಇದ್ರೆ ನಾನು PDF ನೋಟ್ಸ್ ಸೆಂಡ್ ಮಾಡ್ತೀನಿ. ಹಾಗಾಗಿ ಇವನ್ನೆಲ್ಲವನ್ನು ನೀವೇನು ಮಾಡ್ರಿ, 360 ಆಂಗಲ್ ಹಾಕಿ ನೀವು ಸಿಲೆಬಸ್ ಅನ್ನು ಮುಗಿಸಿ, ಅಲ್ಲಿ ಯಾವುದೇ ಮೂಲೆಯಿಂದ ಕ್ವಶನ್ ಕೇಳ್ಬೋದು ಅವನು. ಹಾಗಾಗಿ ಎಕ್ಸ್ಪ್ಲನೇಷನ್ ಇರ್ತಕ್ಕಂತಹ ಸಬ್ಜೆಕ್ಟ್ಗಳನ್ನು ಇವೇನು ನಿಮ್ದು ಸ್ಪೆಸಿಫಿಕ್ ಪೇಪರ್ ಇತ್ತು, ಸೊ ಅದರಲ್ಲಿ ನೀವು ಚೆನ್ನಾಗಿ ಓದಿ, ಪ್ಲಸ್ GK ಪೇಪರ್ ಇರುತ್ತೆ. ಹಾಗಾಗಿ ಈ ನೇಮಕಾತಿಯಲ್ಲಿ ನೋಡ್ಬೋದು, ಇಲಾಖೆಯವರು GK ಪೇಪರ್ ಒಂದು ಪ್ಲಸ್ ಸ್ಪೆಸಿಫಿಕ್ ಪೇಪರ್ ಅನ್ನು ಕಂಡಕ್ಟ್ ಮಾಡಬಹುದು ಅಂತ ಅಂದು ಈಗ ಬದಲಾವಣೆಗೆ ಅವರು ಏನಪ್ಪ ಅಂದ್ರೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಈ ಪೇಪರ್ ಪ್ಲಸ್ ಇತ್ತು ಅದು ಎಲ್ಲರಿಗೆ ಕಾಮನ್ ಆಗಿ ಇಟ್ಟಿದ್ರು, ಅದು ಸುಮ್ಮನೆ ಎಕ್ಸ್ಟ್ರಾ, ಅದು ಉಪಯೋಗ ಇಲ್ಲ. ಸೇಮ್ KS ಎಕ್ಸಾಮ್ ಬರೋ ಲಿಸ್ಟ್ಗೆ ಗ್ರೂಪ್ C ಬೇಡ ಅನ್ನೋದ್ರ ಚಿಂತನೆ. ಹಾಗಾಗಿ ನಿಮ್ಮ ಕೊಟ್ಟಿರ್ತಕ್ಕಂಥ ಅಬ್ಜೆಕ್ಷನ್ಗೆ ಅವರು ಏನಪ್ಪ ಅಂದ್ರೆ ಮಾಡಿದ್ರು ಕೆಲವೊಂದು ಬದಲಾವಣೆಯನ್ನು ಮಾಡ್ತಾರೆ. ಹಾಗಾಗಿ ನೋಡೋಣ, ಮುಂದಿನ ನಾನು ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ವಿಚಾರ ಅಪ್ಡೇಟ್ಗಳಿದ್ರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಕೊನೆಯದಾಗಿ ಸೊ ಎಲ್ಲ ಸ್ನೇಹಿತರು ನೀವು ನೋಟ್ಸ್ಗಳನ್ನು ತಗೊಳ್ಳಿ. ಸೊ ಇಲ್ಲಿ ಕೆಳಗೆ ಶೋ ಆಗ್ತಿರ್ತಕ್ಕಂಥ ವಾಟ್ಸಪ್ ನಂಬರಿಗೆ ನಿಮ್ಮ ಸಬ್ಜೆಕ್ಟ್ ಹಾಕಿದ್ರೆ ಸೊ ನಾವು PDF ನೋಟ್ಸ್ಗಳನ್ನು ಕಳಿಸ್ತೀವಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.